ಮೇ 2ನೇ ತಾರೀಕು ಜಾತಿ ಗಣತಿ ವರದಿಯ ಅಸಲಿ ಕ್ಲೈಮ್ಯಾಕ್ಸ್ ಗೊತ್ತಾಗಬಹುದಾ ಅಂತ ರಾಜ್ಯದಲ್ಲಿ ಈಗ ಸದ್ದು ಮಾಡ್ತಾ ಇರುವಂತ ಸುದ್ದಿ ಅಂದ್ರೆ ಇದೆ. ಒಂದು ವಾರದಿಂದ ಬೇರೆ ವಿಚಾರಗಳು ಸದ್ದು ಮಾಡ್ತಾ ಇದ್ವು, ಆದ್ರೀಗ ಇದೊಂದೇ ವಿಚಾರ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಜಾತಿ ಲೆಕ್ಕಾಚಾರ ಏನಾಗಬಹುದು, ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರಲ್ವಾ, ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ತಾರಾ? ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತ ಚರ್ಚೆಯಾಗುತ್ತೆ. ಅಹಿಂದ ವರ್ಸಸ್ ಪ್ರಬಲ ಸಮುದಾಯ ಗೆಲ್ಲೋದ್ಯಾರು ಅಂತ ಸರ್ಕಾರಕ್ಕೆ ಕಗ್ಗಂಟಾಗ್ಬಿಟ್ಟಿದೆ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ಜಾತಿ ಗಣತಿ ವರದಿ ಜಾರಿ ಮಾಡಬೇಕು ಅಂತ ಅಹಿಂದ ಪಡೆ ಒತ್ತಾಯಿಸ್ತಾ ಇದೆ. ಒಕ್ಕಲಿಗರು ಲಿಂಗಾಯತ ಸಮುದಾಯ ಆಕ್ಷೇಪ ಹೊರಹಾಕ್ತಿರೋದು. ಪಕ್ಷ ಅಥವಾ ಸಮುದಾಯ ಯಾವುದಕ್ಕೆ ಆದ್ಯತೆ ಕೊಡಬೇಕು, ಇದು ಸಚಿವರಿಗಿರೋ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ, ಸಚಿವರ ಪಾಲಿಗೂ ಈ ಜಾತಿ ಗಣತಿ ಕಗ್ಗಂಟಾಗಿ ಪರಿಣಮಿಸಿದೆ. ಹಾಗಾಗಿ ಸಿಎಂಗೆ ಮನವಿ ಮಾಡೋದಕ್ಕೆ ಹೊಸ ಪ್ಲಾನ್ ಮಾಡ್ಕೊಳ್ತಿದ್ದಾರಂತೆ ಸಚಿವರು. ಅಂದ್ರೆ ಈಗಾಗಲೇ ಒಕ್ಕಲಿಗ ಮತ್ತು ಪ್ರಬಲ ಸಮುದಾಯ ಅಂತ ಗುರುತಿಸಿಕೊಂಡಿರುವಂತ ಲಿಂಗಾಯತ ಸಮುದಾಯದವರೇನಿದ್ದಾರೆ ಅವರ ಪ್ಲಾನ್ ಇದು. ಸಿಎಂ ಸಿದ್ದರಾಮಯ್ಯನವರಿಗೆ ಈ ಜಾತಿ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಒಂದು ತೆರೆ ಎಳಿಲೇಬೇಕು ಅಂದ್ರೆ ಈ ಜಾತಿ ಗಣತಿ ವರದಿಯನ್ನ ನೀವು ಅನುಷ್ಠಾನಕ್ಕೆ ತರೋದು ಬೇಡ, ಬೇರೆ ಹೊಸದಾಗಿ ಒಂದು ಜಾತಿ ಗಣತಿ ಮಾಡಿ ಅಂತ. ಹಾಗಾದ್ರೆ 10 ವರ್ಷದ ಹಿಂದೆ ಮಾಡಿದಂತ ಜಾತಿ ಗಣತಿಯನ್ನ ಏನ್ ಮಾಡಬೇಕು, ಅದನ್ನ ಕಸದ ತೊಟ್ಟಿಗೆ ಹಾಕ್ಬೇಕಾ? ಅದು ಪ್ರಶ್ನೆ. ಸಚಿವರು ಈ ರೀತಿ ಪ್ಲಾನ್ ಮಾಡಿಕೊಂಡ್ರೆ 10 ವರ್ಷಗಳು ಕಳೆದಿರುವಂತ ಈ ವರದಿ ಬೇಡ, ನೂತನ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಿಸೋಣ ಅಂತಾರಂತೆ ಪ್ರಬಲ ಸಮುದಾಯ ಅಂತ ಗುರುತಿಸಿಕೊಂಡಿರೋರು. ಆ ಮೂಲಕ ಸಾಮಾಜಿಕ ನ್ಯಾಯದ ಕಲ್ಪನೆಗೂ ಸಮಾಜಕ್ಕೂ ಒತ್ತನ್ನ ನೀಡಬಹುದು ಅಂತ ಸಿಎಂಗೆ ಆಗ್ರಹಿಸೋದಕ್ಕೆ ಸಚಿವರ ನಿರ್ಧಾರ ಅಂತೆ. ಮಾತುಕತೆಗೆ ಒಕ್ಕಲಿಗ ಲಿಂಗಾಯತ ಸಚಿವರು ಸಜ್ಜಾಗಿದ್ದಾರೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು, ಸದ್ಯಕ್ಕೆ ಇದರಿಂದ ತಪ್ಪಿಸ್ಕೊಳ್ಳೋಣ. ಜಾತಿ ಗಣತಿ ವರದಿ ಜಾರಿಗೆ ಬಂದ್ಬಿಟ್ರೆ ನಮ್ಮ ಸಮುದಾಯಕ್ಕೆ ಎಲ್ಲಿ ಕುತ್ತು ಬಂದ್ಬಿಡುತ್ತೋ, ಪೆಟ್ಟು ಬೀಳುತ್ತೋ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಈ ಪ್ರಬಲ ಸಮುದಾಯಗಳು ಲೆಕ್ಕಾಚಾರ ಹಾಕೊಳ್ತಾ ಇರೋದು. ಹಾಗಾಗಿನೇ ಈ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರೋದು ಬೇಡ, ಅನುಷ್ಠಾನ ಮಾಡೋದು ಬೇಡ, ಬದಲಿಗೆ ಹೊಸ ಸಮೀಕ್ಷೆ ಮಾಡಿ ಅಂತಾರಂತೆ.